ಬೆಳಗಾವಿ ಆ ಭಾಗದಲ್ಲಿ ಕವಿ. ಅವ್ರಿಗೆ ಎಷ್ಟೋ ಜನ ಕವಿ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಅಥವಾ ಗೊತ್ತು ಮಾಡಬೇಕು ಅನ್ನೋದು ಈಶ್ವರ ಸಣ್ಕಲ್ ಅವರಿಗೆ ಇರಲಿಲ್ಲ. ಇದು ಬಡತನ ಅಂತಂದರೆ ಕಿತ್ತು ತಿನ್ನುವ ಬಡತನ ಅವರಿಗೆ. ಅಷ್ಟು ನೀವು ಯಾವ ಕವಿತೆಯನ್ನು ಓದಿದರೂ ಈಶ್ವರ ಸಣ್ಕಲ್ ಅವ್ರದ್ದು ಕಣ್ಣೀರು ಬಂದ್ಬಿಡುತ್ತೆ, ಅಷ್ಟು ಕವಿ. ಆದರೆ ಒಳ್ಳೆ ಅದ್ಭುತವಾದ ಕವಿ ಆದರೂ ಒಂದು ಸಣ್ಣ ಕಲ್ಲಯ್ಯ ಅಂದವರು ಬೇಂದ್ರೆ, ಅದು ದೊಡ್ಡ ಕಲ್ಲಲ್ಲ ಅಂತ ಹೇಳಿದಷ್ಟು ಕೆಲಸ ಮಾಡ್ತಾ ಇದ್ದವರು ಅಲ್ಲಿ. ಅವರಿಗೆ ಯಾರೂ ಕೂಡ ಸರ್ಕಾರ ಆಗಲಿ ಇನ್ನೊಂದಾಗಲಿ ಯಾರೂ ಕೂಡ ಅವ್ರನ್ನ ಸರಿಯಾಗಿ ಗುರುತಿಸಲಿಲ್ಲ, ಬೆಳಕಿಗೆ ಬರಲಿಲ್ಲ ಅಂತ ನನಗನ್ಸುತ್ತೆ. ಆ ಎರಡು ಸಂಕಲನದಲ್ಲಿ ಅವರ ಜೀವಸತ್ವ ಏನು ಅನ್ನೋದಿದೆ. ಇವತ್ತಿನ ಕನ್ನಡದ ನಿಜವಾದ ಪ್ರೀತಿ ಇರುವಂಥ ಪ್ರೀತಿವಂತರು ಆ ಬಡತನದ ಬೇಗೆಯನ್ನು ಹೇಗೆ ಅವರು ಅನುಭವಿಸಿದರು, ಎಂಥ ಕವಿ. ನೋವೆಲ್ಲ ನನಗಿರಲಿ, ಹರುಷ ಮಾತ್ರ ಸಂತೋಷ ನಿನಗಿರಲಿ ಅಂತ ಒಂದು ಬರುತ್ತೆ ಪದ್ಯ, ಅದು ಎಲ್ಲರೂ ಕೋಟ್ ಮಾಡ್ತಾರೆ, ಈಶ್ವರ ಸಣ್ಕಲ್ರದ್ದು. ಈಶ್ವರ ಸಣ್ಕಲ್ ಅಂತ ಆ ಭಾಗದ ಬೆಳಗಾವಿ ಆ ಭಾಗದಲ್ಲಿ ಕವಿ. ಅವ್ರಿಗೆ ಎಷ್ಟೋ ಜನ ಕವಿ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಅಥವಾ ಗೊತ್ತು ಮಾಡಬೇಕು ಅನ್ನೋದು ಈಶ್ವರ ಸಣ್ಕಲ್ ಅವರಿಗೆ ಇರಲಿಲ್ಲ. ಬರೆತಾ ಹೋದರು ಅಷ್ಟೇ. ಆದರೆ ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಏನಿತ್ತಲ್ಲ, ಕನ್ನಡ ಅಧ್ಯಯನ ಪೀಠ ಏನಿತ್ತಲ್ಲ, ಅಲ್ಲಿ ಅವರು ಸಂಶೋಧಕರಾಗಿದ್ದರು, ಸಂಶೋಧಕ ಸಹಾಯಕರಾಗಿದ್ದರು ದೊಡ್ಡವರಿಗೆ, ಆರ್ ಸಿ ಹಿರೇಮಠರು ಇತ್ಯಾದಿ ಇಂಥವ್ರಿಗೆ. ಅಂದರೆ ಅಲ್ಲಿರುವ ತಾಳೆಗರಿಯ ಮತ್ತು ಇಂಥವೆಲ್ಲ ಇತ್ತಲ್ಲ, ಅದನ್ನು ಅಲ್ಲಿಂದ ತೆಗೆದು ಲಿಪಿ ಮಾಡೋದು, ಬರೆಯೋದು ಇತ್ಯಾದಿ ಕೆಲಸಗಳನ್ನೇ ಮಾಡಿಕೊಂಡೇ ಇದ್ದರು. ಬಡತನ ಅಂತಂದರೆ ಕಿತ್ತು ತಿನ್ನುವ ಬಡತನ ಅವರಿಗೆ. ನನಗೆ ಅವ್ರಿಗೆ ಹೇಗೆ ಸಂಪರ್ಕಕ್ಕೆ ಬಂದು ಅಂದರೆ, ಈ ಕುವೆಂಪು ಅವ್ರನ್ನ ಭಾಳ ಹಚ್ಕೊಂಬಿಟ್ಟಿದ್ರು ಅವರು. ಅಲ್ಲೆಲ್ಲೋ ಇದ್ದರು, ನೋಡದೇ ಇದ್ದರು. ಕುವೆಂಪುಗೆ ವಿಪರೀತ ಪತ್ರಗಳು ಬರೆದವರಲ್ಲಿ ಈಶ್ವರ ಸಣ್ಕಲ್ ಅವರು ಒಬ್ಬರು. ಇವರು ಅವರಿಗೆ ಹಾಗೆ ಉತ್ತರ ಕೊಡ್ತಾರೆ, ನೀವು ನಲುಗಬೇಡಿ, ನೋವುಬೇಡಿ, ಇನ್ನೂ ಜೀವನ ಮುಂದೆ ಇದೆ, ಈ ಥರದ್ದೆಲ್ಲ ಇವರು ಬರೀತಾ ಇದ್ರು ಅವರಿಗೆ. ಅದೆಲ್ಲವನ್ನೂ ನಾನು ಕುವೆಂಪು ಪತ್ರಗಳಲ್ಲಿ ಹಾಕಿದ್ದೇನೆ. ಪತ್ರಗಳು ನನಗೆ ಕೊಟ್ಬಿಟ್ರು, ಪತ್ರಗಳನ್ನೆಲ್ಲ ಈಶ್ವರ ಸಣ್ಕಲ್ ಅವರು. ಆ ಕಣ್ಣಿಗೆ ಕವಿಯಾಗಿ ಬಿದ್ದಿದ್ದು ಯಾವಾಗ ಅಂತಂದರೆ, ರಂಶಿ ಮುಗುಳಿ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಕನ್ನಡ ಕಾವ್ಯ ಸಂಚಯ ಅಂತ ಮಾಡಿದ್ದಾರೆ. ಅದರಲ್ಲಿ ಈಶ್ವರ ಸಣ್ಕಲ್ ಅವ್ರ ಪದ್ಯಗಳು ಇವೆ. ಇವ್ರು ಯಾರು ಅನ್ನ ಹಾಗೆ ಅಂತ. ಈಗ ಶಿವರುದ್ರಪ್ಪನವರು ಪ್ರೊಫೆಸರ್ ಆಗಿದ್ದರು, ಕಣವಿಯವರು ನಿರ್ದೇಶಕರಾಗಿದ್ದರು, ನರಸಿಂಹಸ್ವಾಮಿಯವರು ಯಾವುದೋ ಸರ್ಕಾರಿ ಒಂದು ಉದ್ಯೋಗದಲ್ಲಿದ್ದರು. ಇವ್ರಿಗೇನೂ ಇಲ್ಲ. ಅಷ್ಟು ನೀವು ಯಾವ ಕವಿತೆಯನ್ನು ಓದಿದರೂ ಈಶ್ವರ ಸಣ್ಕಲ್ ಅವ್ರದ್ದು ಕಣ್ಣೀರು ಬಂದ್ಬಿಡುತ್ತೆ, ಅಷ್ಟು ಕವಿ. ಆದರೆ ಒಳ್ಳೆ ಅದ್ಭುತವಾದ ಕವಿ ಅಂತ ಅನ್ನಿಸ್ಕೊಂಡ್ರು. ಗೋಕಾಕರಿಂದ, ಮುಗುಳಿಯವರಿಂದ, ಇವರೆಲ್ಲರಿಂದನೂ ಕೂಡ ಅವರು ಇದು ಮಾಡಿದರು. ಈ ಗ್ರಂಥ ಸಂಪಾದನೆಯಲ್ಲಿ ಅವ್ರ ಪಾತ್ರ ಇದೆ. ಸಂಶೋಧಕರು ಅಲ್ಲದೇ ಇದ್ದರೂ ಯಾರೋ ಅವ್ರು ಸಂಶೋಧಕರ ಅಂದರೆ ಅಲ್ಲ ಅಷ್ಟೆ. ಆದರೆ ಅವ್ರ ಪಾಡಿಗೆ ಅವ್ರ ಪದ್ಯ ಯಾರೂ ಅವ್ರನ್ನೇನು ನನ್ನ ಕಿವಿಗೆ ಬಿದ್ದ ಹಾಗೆ ಅವ್ರು ಯಾರ ಹತ್ರ ಹೇಳಿದರು, ಯಾಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಎಷ್ಟಾದರೂ ಒಂದು ಸಣ್ಣ ಕಲ್ಲಯ್ಯ ಅಂದವರು ಬೇಂದ್ರೆ, ಅದು ದೊಡ್ಡ ಕಲ್ಲಲ್ಲ ಅಂತ ಈ ಥರ ಅವರು ಲೇವಡಿ ಮಾಡ್ತಾರೆ. ಕಣವಿ ಅವ್ರನ್ನ ಅವರು ಯಾವ ಥರ ಮಾಡಿದೆ, ಕಣವಿನಯ್ಯ ಪರ್ವತ ಶಿಖರ ಅಲ್ಲ ಅದು, ಈ ಥರ ಅಂದಿದ್ದಾರೆ. ಈ ಎಲ್ಲ ಮಾತುಗಳನ್ನು ನಾನು ಕೇಳಲ್ಪಟ್ಟಿದ್ದೀನಿ. ಬೇಂದ್ರೆ ಅವರು ಈ ಥರ ಎಲ್ಲರನ್ನೂ ಲೇವಡಿ ಮಾಡ್ತಾರೆ. ತಮಾಷೆಗೂ ಇರ್ಬೋದು. ನಾವು ಬೇಂದ್ರೆ ಅವರು ಇಷ್ಟು ಸಣ್ಣವರ ಅಂತ ಹೇಳೋಕ್ಕಲ್ಲ ಹೊರಟಿದ್ದು ನಾನು. ಬಟ್ ಅವರು ಎಲ್ಲರ ಬಗ್ಗೆಯೂ ಅವರು ಆ ಥರ ಆ ಭಾಗದವರು, ಇಲ್ಲಿಯವರು. ಈ ಕುವೆಂಪುಗೆ ಅಂದಿಲ್ವಾ, ಅವರು ದಕ್ಷಿಣ ಕರ್ನಾಟಕದ ರಾಷ್ಟ್ರಕವಿ, ಇನ್ನೂ ಉತ್ತರ ಕರ್ನಾಟಕದ ರಾಷ್ಟ್ರಕವಿಗೆ ಅವಕಾಶ ಇದೆ ಅಂದವರು ಬೇಂದ್ರೆ ಅವರು. ಅರೆ ನೀವು ಇಷ್ಟು ನಾನು ಯಾಕೆ ಹೇಳ್ತೀನಿ ಅಂದರೆ, ನೀವು ಸಣ್ಕಲ್ ಅಂತವ್ರನ್ನ ಎತ್ಬೋದಾಗಿತ್ತಲ್ಲ, ದೀಪ ಗಾಂವ್ಕರ್ ಅಂತವ್ರನ್ನ ಎತ್ಬೋದಾಗಿತ್ತಲ್ಲ. ಶಾಂತಿನಿಕೇತನದಲ್ಲಿ ಪ್ರತ್ಯಕ್ಷ ರವೀಂದ್ರನಾಥ ಟ್ಯಾಗೋರನ್ನ ಸೇವೆ ಮಾಡಿ ಬಂದವರವರು. ನಮ್ಮ ಜಿ ಎಚ್ ನಾಯ್ಕರ ಮಾವ ಅವರು ಗಾಂವ್ಕರ್ ಅವರು ಗೀತಾಂಜಲಿ ಅನುವಾದ ಮಾಡಿದ್ದಾರೆ. ನೀವು ಎಲ್ಲರನ್ನೂ ಹೀಗೆ ಕುಗ್ಗಿಸಿ ಹೋದರೆ, ಅರೆ ನೀನೇನೋ ಒಂದು ದೊಡ್ಡ ಧೂಮಕೇತವಯ್ಯ, ಅದರಲ್ಲೇನು ತಪ್ಪೇನಿಲ್ಲ. ಆದರೆ ನೀವು ಇಂಥ ಸಣ್ಕಲ್ಲ ಅನ್ನೋದು, ಕಣವಿ ಅಂತಂದರೆ ಇದು
ಕಣಿವೆ ಕಣಿವೆ ಕಣಿವೆ. ಕಣಿವೆ. ಆದರೆ ಸಣ್ಕಲ್ಲ ಅವರಿಗೆ ಮತ್ತು ಆ ಗೆಳೆಯರಿಗೆ ಕುವೆಂಪು ಅವರು ಮುನ್ನುಡಿ ಬರೆದಿದ್ದಾರೆ. ನೋಡ್ದೇನೆ ನೋಡಿ, ಬರೀ ಪತ್ರಗಳ ಮೂಲಕನೇ. ಅದು ಕುವೆಂಪು ಅವರ ಸಹೃದಯತೆಯನ್ನು ಅರ್ಥ ಮಾಡ್ಕೋಬೇಕು. ಅವರು ದಂತಗೋಪುರದಲ್ಲಿದ್ದರು, ಬೇಂದ್ರೆಯವರು ಸಾಧನಕೇರಿಯಲ್ಲಿ, ಧಾರವಾಡದಲ್ಲಿ, ಗಲ್ಲಿನಲ್ಲಿದ್ದರು. ಯಾರು ಇವನ್ನೆಲ್ಲ ಹೇಳಿದ್ದು? ಅವರಿಗಿದ್ದ ಈಗ ಕಟ್ಟಿಮನಿಯವರು ಇರಲಿಲ್ವಾ ಬೆಳಗಾವಿ, ಆಮೇಲೆ ನಮ್ಮ ಬಳ್ಳಾರಿನಲ್ಲಿ ಕೋಚನ್ ಬಸಪ್ಪನವ್ರು ಇರಲಿಲ್ವಾ? ಇವರೆಲ್ಲ ಹುಡುಗರು ಆಗ, ಇವರೆಲ್ಲ ಹುಡುಗರೇ. ಅವ್ರನ್ನೆಲ್ಲ ಮಾಡಲಿಲ್ವಾ? ಮಾಳ್ವಾಡ್ರು ಇರಲಿಲ್ವಾ ಧಾರವಾಡದಲ್ಲಿ? ಇದನ್ನ ಸರಿಯಾಗಿ ಇನ್ನೂ ಕೂಡ ಕುವೆಂಪು ಅವ್ರ ಬಗ್ಗೆ ಸರಿಯಾದ ಜೀವನ ಚರಿತ್ರೆ ಬಂದಿಲ್ಲ. ಅವು ಬಂದಾಗ ಸಣ್ಕಲ್ಲ ಅವ್ರದ್ದು ಪಾತ್ರ ಇದೆ. ಅವರ ದುಃಖಗಳನ್ನ ದುಮ್ಮಾನಗಳನ್ನು ಅವ್ರು ಹೇಳ್ಕೊಂಡಿರೋದು. ಅದಕ್ಕೆ ಇವರು ಓದಾರಿಸಿ ಹಾಗಲ್ಲ ಹೀಗಲ್ಲ ಅಂತ ತಾಯಿ ಹೃದಯ ಏನು ಅನ್ನೋದು ನಿಮಗೆ ಕುವೆಂಪು ಅವರಿಂದ ಗೊತ್ತಾಗತ್ತೆ. ಅವ್ರು ಏನು ಬಹಳ ಅಹಂಕಾರದ ಕವಿ, ಪ್ರತಿಷ್ಠೆಯ ಕವಿ, ದಂತಗೋಪುರ, ಇವೆಲ್ಲ ಇವೆಲ್ಲ ಟೈಟ್ಲ್ಗಳು ನಾನು ಕೇಳಿದ್ಬಿಟ್ಟಿದ್ದೀನಿ. ಅದು ಹತ್ತಿರ ಹೋಗೋವ್ರಿಗೆ ಅಷ್ಟೇ ಗೊತ್ತು. ನಾನು ಹೇಳಿದ್ದೀನಿ ಎಷ್ಟೋ ಜನಕ್ಕೆ. ಆಮೇಲೆ ಅವರ ನಿಲುವು, ಡ್ರೆಸ್ಸು, ಆಗ ಅವ್ರು ಬಂದು ನಿಂತರು. ಹೌದು, ಅದೆಲ್ಲ ಇತ್ತು. ಮಲೆನಾಡಿನ ಧೀರ ಅಲ್ವಾ ಅದು ಆ ಥರ. ಆಮೇಲೆ ಎಲ್ಲರನ್ನೂ ಹತ್ತಿರ ಕಳೆದು ಸರಕು ಅದೆಲ್ಲ ಅವ್ರಿಗೆ ನಾನು ಬಂದಿರೋದೇ ಬೇರೆ ದಿಕ್ಕೆ ಅಂತ. ಅದರ ಸ್ವಭಾವ ಅದು ಅಲ್ಲ, ನಾನು ಬಂದಿರೋದೇ ಬೇರೆ ಕೆಲಸಕ್ಕಾಗಿ, ಆ ಕೆಲಸ ಮಾಡ್ತೇನೆ ಅಂದ ಅವರು. ಅಂಥ ಒಂದು ಬಳಗದಲ್ಲಿ ಸಣ್ಕಲ್ಲ ಅವರು ಬೆಳೆದರು. ಅವ್ರದ್ದು ಎರಡು, ಬಟ್ಟೆ ಮತ್ತು ಕೋರಿಕೆ. ಆಮೇಲೆ ಏನಾದ್ರು ಬಂತ ನಂಗೆ ಗೊತ್ತಿಲ್ಲ. ಬಟ್ಟೆ ಅನ್ನೋದು ಒಂದು ಕವನ ಸಂಕಲನ, ಕೋರಿಕೆ ಅನ್ನೋದು ಒಂದು ಸಂಕಲನ ನನ್ನ ಸಂಗ್ರಹದಲ್ಲಿದೆ. ಆಮೇಲೆ ಅವರು ಗ್ರಂಥ ಸಂಪಾದನೆ ಮಾಡಿರೋ ಕೆಲವು 1-2-3 ಪುಸ್ತಕಗಳು ನನ್ನ ಹತ್ರ ಇದೆ. ನಾನು ಅವ್ರ ಮನೆಗೆ ಹೋಗಿದ್ದೆ. ಸೇಮ್ ಯಕ್ಕುಂಡಿಯವ್ರ ಥರ. ಆದರೆ ಇವರು ಮೇಷ್ಟ್ರಾಗಿ ಒಂದು ವೃತ್ತಿ ಇತ್ತು, ಜೀವನ ಸರ್ವಿಸ್ ಓರಿಯೆಂಟೆಡ್ ಇದ್ದರು ಯಕ್ಕುಂಡಿಯವರು. ಹಾಗಾಗಿ ಯಾರಿಗೂ ಅವರು ದಕ್ಷಲ ಮಾಡಿದು ನನಗೆ ಪದ್ಯ ಬರೀರಿ, ಮುನ್ನುಡಿ ಬರೀರಿ, ನನಗೆ ಅವಾರ್ಡ್ ಕೊಡಿ ಅಂತವ್ರಲ್ಲ ಯಕ್ಕುಂಡಿಯವರು. ಇವ್ರು ಏನೂ ಇಲ್ಲವೇ ಇಲ್ಲ, ಇವ್ರಿಗೇನೂ ಇಲ್ಲ. ಈಶ್ವರ ಸಣ್ಕಲ್ಲ ಅಂತವ್ರು ಎಷ್ಟು ಅದ್ಭುತವಾದ ಪದ್ಯಗಳು ಬರೆದಿದ್ದಾರೆ. ಅವ್ರ ಕುರಿತು ವಿಮರ್ಶೆ ಮಾಡೋಕ್ಕೆ ಹೊರಟೆ ಅದು ಬೇರೆ. ನಾನು ಅವ್ರ ಪ್ರತ್ಯಕ್ಷ ನೋಡಿದ್ರಿಂದ, ಅವರ ಅಟ್ಯಾಚ್ಮೆಂಟ್ ನನಗಿರೋದ್ರಿಂದ, ಇವರೆಲ್ಲರಿಗಿಂತ ನಾನು ಅವ್ರ ಜೊತೆ ಎಲ್ಲೋ ಇದ್ದವು. ನಾನು ಹಳ್ಳಿಯ ಕಗ್ಗಾಡಿನಲ್ಲಿ ಇದ್ದವನು. ನಾನು ಮಂಡ್ಯ ಜಿಲ್ಲೆಯ ಯಾವುದೋ ಒಂದು ಕುಗ್ರಾಮ ಅನ್ನೋಣ, ಅಲ್ಲಿದ್ದವನು ನಾನು. ನನ್ನನ್ನು ಅವ್ರು ಎಷ್ಟು ಸೆಳೆದ್ರು. ಮನೆಗೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ಅವ್ರ ಹತ್ರಕ್ಕೆ ಹೋಗಿ, ಇವ್ರ ಹತ್ರಕ್ಕೆ ಹೋಗಿ, ಕಟ್ಟಿಮನಿಯವ್ರ ಹತ್ರಕ್ಕೆ ಹೋಗಿ ಎಂದವರೇ ಈಶ್ವರ ಸಣ್ಕಲ್ಲ ಅವ್ರು ನನಗೆ. ಅಲ್ಲಿ ನಾನು ಬೆಳಗಾವಿನಲ್ಲಿ ಇದ್ದೀನಿ ಎಂದಿದ್ರು ಲೆಟ್ರು. ನಾನು ಹೋಗಿದ್ದೆ, ಬೆಳಗಾವಿಗೂ ಹೋಗಿದ್ದೆ ನಾನು. ಸೊ ಈ ಕಾರಣಕ್ಕೆ ಈಶ್ವರ ಸಣ್ಕಲ್ಲ ಅವರು ಈಗ ಇಲ್ಲದೇ ಇದ್ದರು, ನನ್ನಲ್ಲಿದ್ದಾರೆ ಅವರು. ನನ್ನ ಹೃದಯದಲ್ಲಿ, ಎದೆನಲ್ಲಿ ಕಣವಿ ಅವರಿದೆ. ಅಯ್ಯೋ, ಈ ಸಣ್ಕಲ್ಲ ಅವರಿದ್ದಾರೆ. ಅಲ್ಲ, ಎಂಥ ಕವಿತೆಗಳನ್ನು ಬರೆದಿದ್ದಾರೆ ಅಂತ ಉದ್ಗಾರ ತೆಗೆದ್ರಿ ನೀವು. ಅವರ ಕಾವ್ಯದ ಬಗ್ಗೆ ಸ್ವಲ್ಪ ಹೇಳಿ. ಅದೇ ಕಾವ್ಯದ ಬಗ್ಗೆ ಅಂತಂದರೆ ನಾನು ಅದು ವಿಮರ್ಶೆ ಮಾಡಕ್ಕೆ ಹೊಟ್ಟಂಗೆ ಆಗ್ಬಿಡ್ತಾರೆ. ವಿಮರ್ಶೆ ಅಲ್ಲ, ಬಟ್ಟೆ ಅನ್ನೋದು ಒಂದು ಸಂಕಲನ, ಕೋರಿಕೆ ಅನ್ನೋದು ಒಂದು ಸಂಕಲನ. ಆ ಕವಿತೆಗಳನ್ನು ಇಟ್ಕೊಂಡು ಮಾತಾಡಬೇಕು. ನಾವೇನು ಪುಸ್ತಕಗಳು ಇಟ್ಕೊಂಡು ಇಲ್ಲಿ ತೆಗೆದು ಹೇಳೋಕ್ಕೆ ನಾನು ಹೊರಟಿಲ್ಲ. ಈಗ ನನಗೇನಿದ್ರು ಅವ್ರ ನೆನಪನ್ನಷ್ಟೇ. ದುಂಡು ಮುಖ, ಟೋಪಿ ಹಾಕೋರು. ಉತ್ತರ ಕರ್ನಾಟಕದ ಒಂದು ಟೋಪಿ, ಈ ಟೋಪಿ ಅಲ್ಲ, ಕರಿ ಟೋಪಿ. ಯಾವಾಗಲೂ ಒಂದು ಕೋಟ್ ಹಾಕಿರೋರು. ಯಾವಾಗಲೂ ಮನೆಗೆ ಬಂದು ಅವರು ಕೋಟ್ ತೆಗಿಯೋವರೆಗೂ ಸದಾ ಕೋಟ್ ಅವರು ಇದ್ರ ಮೇಲೆ ಇರೋದು ಅಟ್ಟೆ. ಆದರೆ ನಾನಾಯಿತು, ನನ್ನ ಬದುಕಾಯಿತು ಅಂತ ಇದ್ದವರು ಆ ಕುಟುಂಬ ಅಟ್ಟೆ ಹೊರತು ಬೇರೆ ರೀತಿಯ ಯಾವುದೇ ದಂಗು ಇದಲ್ಲ. ಆಮೇಲೆ ಅವರು ಯಾವ ಜಾತಿ ಅಂತಲೂ ನನಗೆ ಗೊತ್ತಿಲ್ಲ. ಈಶ್ವರ ಸಣ್ಕಲ್ಲ ಅವರು ಯಾವ ಜಾತಿ ನಂಗೆ ಗೊತ್ತಿಲ್ಲ. ಅದೇ ಇಲ್ಲಿ ಕರ್ನಾಟಕ ಅಧ್ಯಯನ ಪೀಠದಲ್ಲಿ ಅವರಿಗೆ ಏನೋ ಬರ್ತಾರೆ, ಹೋಗ್ತಾರೆ, ಮಾಡ್ತಾರೆ ಅಂತ ಹಿರೇಮಠರು ಅವ್ರನ್ನ ಇಟ್ಕೊಂಡಿದ್ರು. ಕಾಪಿ ಮಾಡೋದು, ಅದು ತೆಗೆದು ಹಳೆಯ ಕಾಲದ ತಾಳೆಗಲ್ಲಿ ಇರ್ಬೋದು, ಪುಸ್ತಕಗಳಿರ್ಬೋದು, ಇತ್ಯಾದಿಗಳಿರ್ಬೋದು, ಅದನ್ನು ತೆಗೆದು ಅವ್ರು ಹೇಳಿದಷ್ಟು ಕೆಲಸ ಮಾಡ್ತಾ ಇದ್ದವರು ಅಲ್ಲಿ. ಅವರಿಗೆ ಯಾರೂ ಕೂಡ, ಸರ್ಕಾರ ಆಗಲಿ ಇನ್ನೊಂದಾಗಲಿ, ಯಾರೂ ಕೂಡ ಅವ್ರನ್ನ ಸರಿಯಾಗಿ ಗುರುತಿಸಲಿಲ್ಲ. ಹಾಗಾಗಿ ಹೆಚ್ಚು ಬೆಳಕಿಗೆ ಬರಲಿಕ್ಕೆ ಅವ್ರು ಆಗಲಿಲ್ಲ. ಆದರೆ ಅವ್ರನ್ನ ಅಧ್ಯಯನ ಮಾಡಬೇಕು, ಈಗಲೂ ಕೂಡ ಅಧ್ಯಯನ ಮಾಡಬೇಕು ಅಂತ ನಾವು ಹೇಳ್ತೇವೆ. ಒಂದೊಂದು ಸಂಕಲನ ಬರೆದ ಮಧುರ ಚೆನ್ನ ಅವರು ಆ ನಾಡಿನಲ್ಲಿ ಅವರು ಸಾವಿರಾರು ವರ್ಷ ಕನ್ನಡ ಸಾಹಿತ್ಯದಲ್ಲಿ ಉಳಿಯುವಂಥ ಕವಿ ಆತ. ಅಧ್ಯಾತ್ಮವನ್ನು, ಅನುಭೂತಿಯನ್ನು ಮಧುರಚಂದ್ರ ಹಾಗೆ ಚಿತ್ರಿಸಿದವರು ಇದುವರೆಗೆ ಯಾರೂ ಇಲ್ಲ. ಅವರು ಒಂದೇ ಸಂಕಲನ ಬರೆದಿರೋದು.
ಲೆಕ್ಕಾಚಾರ ಸಂಕಲನಗಳ ಲೆಕ್ಕ ಅದು ಬರೋದಿಲ್ಲ, ಅದು ಬರೋದಿಲ್ಲ. ಮೊದಲು ಚೆನ್ನರೇ ಹಲಸಂಗಿಯ ಸಹೋದರರು ಅಂತಾರೆ ಅವ್ರನ್ನ. ಅವರು ಇದು ಕಾರಂತರಿಗೂ ಬೇಕಾದವರಾಗಿದ್ದರು. ಇವರು ಏಕವಚನ ಸ್ನೇಹಿತರು, ಮಲ್ಲಣ್ಣ ಅಂತ, ಮಲ್ಲಪ್ಪ ಅಂತ ಅವ್ರ ನಿಜವಾದ ಹೆಸರು. ಬೇಂದ್ರೆ ಅವ್ರಿಗೂ ಬೇಕಾಗಿದ್ದರು. ಅರವಿಂದ್ರದ್ದು ಫಿಲಾಸಫಿ ಎಲ್ಲ ಇದನ್ನು ಹುಚ್ಚತ್ತಿಸ್ತವ್ರು ಅವರು ಬೇಂದ್ರೆಗೆ. ಯಾರು? ಮಧುರ ಚೆನ್ನರು. ಆ ಹೆಸರು ಹಾಗೆ ಇದೆ, ಮಧುರ ಚೆನ್ನ ಅಂತ ಕಾವ್ಯನಾಮ ಅವ್ರದ್ದು. ಚೆನ್ನಪ್ಪ ಅಂತ, ಹಲಸಂಗಿಯೇ ಚೆನ್ನಪ್ಪ. ಅಲ್ಲೇ ಸಿಂಪಿಲಿಂಗಣ್ಣ ಇದ್ದರು, ಪಿ ದೂಲ ಇದ್ದರು. ಕನ್ನಡದ ಮೊಟ್ಟ ಮೊದಲೇ ನಾನೇ ಇದನ್ನು ಮೊದಲು ಎತ್ತಿ ಇವತ್ತಿಗೂ ಬಡ್ಕೊಂಡು ಹೇಳ್ತಾ ಇರೋದು. ಮುಸ್ಲಿಂ ಲೇಖಕರವರು, ಮುಸ್ಲಿಂ ಪಿ ದೂಲ. ಇವರು ಯಾರಿಗೂ ಗೊತ್ತೇ, ನಾನೇ ಮೊದಲು ಅಂತ ಯಾರೋ ಹಾಸನದವ್ರು ಒಬ್ರು ಹೇಳ್ತಾರೆ, ಬೆಂಗಳೂರಿನವ್ರು ಯಾರೋ ಇವ್ರು ಹೇಳ್ತಾರೆ, ಬೋಳ್ವಾರ್ ಮೊಹಮ್ಮದ್ ಕುಯ್ಯೋ, ಇನ್ಯಾರೋ ಹೇಳ್ತಾರೆ. ಕನ್ನಡದ ಮೊದಲನೇ ಶಿಶುನಾಳ ಶರೀಫರು ಅವ್ರು ಸಂತರು. ಬಿಟ್ಬಿಡಿ ಅವರು, ಅದು ಪ್ರತ್ಯೇಕ. ನಾವು ಅಲ್ಲಿ ಅದನ್ನ ಹೇಳ್ಕೊಂಬರೋದು ಬೇಡ ಇಲ್ಲಿಗೆ, ಈ ಲಿಸ್ಟ್ಗೆ ಅಲ್ಲ. ಹೌದು, ಆಧುನಿಕ ಸಾಹಿತ್ಯದಲ್ಲಿ ಪಿ ದೂಲಾ ಅವರಿಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಜಾನಪದ ಸಂಗ್ರಹ ಏನು ಮಾಡಿದ್ರು ಮಧುರಚಂದ್ರರು, ಆ ಗುಂಪು ಹಲಸಂಗಿ ಗೆಳೆಯರು ಅಂತಲೇ ಅವ್ರ ಹೆಸರು. ಅದರಲ್ಲಿ ದೂಲಾ ಅವರಿಗೆ ಒಂದು ಅದ್ಭುತವಾದ ಸ್ಥಾನ ಇದೆ. ಗೊತ್ತೇ ಇಲ್ಲ, ಯಾರು ಆ ಫೋಟೋನ ನೋಡಿ. ಅವ್ರ ಮೊಮ್ಮಗ ನಮ್ಮ ಮನೆಗೆ ಬಂದಿದ್ದರು. ಸರ್ ನೀವೇ ಸರ್ ಒಬ್ಬರೇ ಮಾತಾಡ್ತಾ ಇರೋದು ದೂಲಾ ಅವ್ರ ಬಗ್ಗೆ. ಇವರು ಯಾರು? ನೀವು ಮುಸ್ಲಿಮ್ಸನ್ನೇ ಕೇಳಿ, ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಅವ್ರು ಎಂಥ ವ್ರತನಿಷ್ಠರು ಅಂತಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವವರೆಗೆ ನಾನು ಕಟಿಂಗ್ ಮಾಡಿಸ್ಕೊಳ್ಳೋದಿಲ್ಲ, ಚಪ್ಪಲಿ ಹಾಕೋದಿಲ್ಲ ಅಂತ ಹೇಳಿ ಶಪಥ ಮಾಡಿದಂಥವ್ರು ದೂಲಾ ಅವರು. ಓಹೋ, ಇವ್ರನ್ನ ಮುಸ್ಲಿಮು, ಇವ್ರನ್ನ ಕೊಂದುಬಿಡ್ಬೇಕೆ? ಸಾಧ್ಯ ಇಲ್ಲ, ಅಂತ ಇಂಪಾಸಿಬಲ್. ಅರವಿಂದ್ರ ಫಾಲೋಯರ್ ರೀ ಪಕ್ಕ. ಅವರು ಆ ಜಾನಪದ ಯಾವುದೋ ಏನೋ ಒಂದು ಹೆಸರು, ಜಾನಪದ ಸಂಕಲನ ಪ್ರಾರಂಭಕ್ಕೆ ಬಂದದ್ರಲ್ಲಿ, ಅದರಲ್ಲಿ ಇವರು ಏನೋ 3-4 ಜನ ಸೇರಿ ಮಾಡಿದ್ದಾರೆ ಅದನ್ನು. ಅವ್ರ ಹೆಸರುಗಳೆಲ್ಲರೂ ಇದೆ. ಸಿಂಪಿಲಿಂಗಣ್ಣ ಅವರು, ಮಧುರಚಂದ್ರರು, ಆಮೇಲೆ ದೂಲಾ ಇವರು ಎಲ್ಲರೂ ಇದ್ದಾರೆ, ಕೊಟ್ಟಿದ್ದರು. ಅದಕ್ಕೆ ಒಂದಕ್ಕೆ ಯಾವುದಕ್ಕೋ ಮಾಸ್ತಿ ಅವರು ಮುನ್ನುಡಿ ಬರೆದಿದ್ದಾರೆ. ಅವರೆಲ್ರಿಗೂ ಇವರು ಅಣ್ಣ ಮಾಸ್ತಿ ಅವರು. ಹೀಗೆ ಆ ಇದರಲ್ಲಿ ಮುಗುಳೆಯವರ ಮತ್ತು ಗೋಕಾಕರ ಒಂದು ಕರಕಾಮಲ ಸಂಜಾತರಾಗಿ ಬೆಳೆದಂಥವರು ಈಶ್ವರ ಸಾಣಕಲ್ರು. ಆದರೆ ಅವರು ಹೆಚ್ಚು ಬೆಳಕಿಗೆ ಬರಲಿಲ್ಲ ಅಂತ ನನಗನ್ಸುತ್ತೆ. ಆ 2 ಸಂಕಲನದಲ್ಲಿ ಅವರ ಜೀವಸತ್ವ ಏನು ಅನ್ನೋದಿದೆ. ಇವತ್ತಿನ ಕನ್ನಡದ ನಿಜವಾದ ಪ್ರೀತಿ ಇರುವಂಥವ್ರು, ಪ್ರೀತಿವಂತರು, ಆ ಬಡತನದ ಬೇಗೆಯನ್ನು ಹೇಗೆ ಅವರು ಅನುಭವಿಸಿದರು. ಎಂಥ ಕವಿ. ನೋವೆಲ್ಲ ನನಗಿರಲಿ, ಹರುಷ ಮಾತ್ರ ಸಂತೋಷ ನಿನಗಿರಲಿ ಅಂತ ಒಂದು ಬರುತ್ತೆ ಪದ್ಯ. ಅದು ಎಲ್ಲರೂ ಕೋಟ್ ಮಾಡ್ತಾರೆ, ಈಶ್ವರ ಸಣ್ಣಕಲ್ರದ್ದು. ಜಗದಳವು ನನಗಿರಲಿ, ಅದೇ ಟೈಮ್. ಅಂಥ ಕವಿ ಎಷ್ಟು ಬೇಕು, ಎಷ್ಟು ಉಳಿಲಿಕ್ಕೆ ಎಲ್ರಿಗೂ ಗೊತ್ತು. ಉಳಿಲಿಕ್ಕೆ ನಮ್ಮ ಬರೆದಿದ್ದೆಲ್ಲ ಉಳಿತದೆ ಅಂತ ಯಾವ ಭ್ರಮೆ ಯಾರಿಗೂ ಬೇಡ. ಎಲ್ಲ ಹೋಗ್ಬಿಡ್ತದೆ, ಗೆಡ್ಲಿ ಹಿಡಿದು ಹೋಯ್ತದೆ, ಕೊಚ್ಚು ಹೋಯ್ತದೆ, ಮುಳುಗು ಹೋಗ್ತದೆ, ಏನೇನೂ ಆಗ್ತದೆ. ಈ ನೆನ್ನೆ ಮೊನ್ನೆ ಹುಟ್ಟಿರೋದೆ ಭೂಮಿ ಇದು, ಕೋಟಿ ವರ್ಷದ ಭೂಮಿ ಇದು. ಪಂಪನಿಗಿಂತ ಹಿಂದೆ ಯಾರ್ಯಾರು ಏನೇನು ಬರೆದಿದ್ರು ಅಂತ ಪಂಪನಿಗೆ ಮಾತ್ರ ಗೊತ್ತೇ ಹೊರತು ನಮಗೆ ಗೊತ್ತಿಲ್ಲ. ಅವ್ರಿಗೆಲ್ಲ ಉತ್ತರ ಕೊಡ್ತಾ ಇದ್ದೀನಿ. ನೀನೇ ಧೀಮಂತ, ನೀನು ಬರೆದ್ರೇನೆ ಅದು ಅಂತ ಅವ್ನು ಬರೀಬೇಕಾದ್ರೆ ಎಂಥವ್ರು ಇರಬೇಕು ಅವಾಗ? ಎಲ್ಲಿ ಹೋಯ್ತದು? ಈಗೇನಾದ್ರು ಅಗದು ನೋಡಿದ್ರೆ ತಾಳೆಗರಿ ಎಲ್ಲ ಉಳಿದಿರುತ್ತೆ, ಜೀರ್ಣ ಆಗೋಗಿರುತ್ತೆ. ಸಿಕ್ಕಿದ್ರೆ ಸಿಕ್ಬೋದು, ಇಲ್ಲ ಎಲ್ಲಿದೆಯೋ ಸಿಕ್ಬಿಡ್ಬೋದೇನೋ. ಇನ್ನೂ ಈಗ ಶಾಸನಗಳು ಸಿಗ್ತಾ ಇರೋ ಹಾಗೆ ತಾಳೆಗರಿಗಳು ಏನಾದ್ರು ಉಳಿದಿದ್ರೆ, ಯಾರ್ದಾರು ಮನೆ ಮಠಗಳಲ್ಲಿ ಉಳಿದಿದ್ರೆ, ಪಂಪನಿಗಿಂತ ಇದ್ದವನು ಯಾರು? ಪಂಪನೇ ಗ್ರೇಟ್ ಆಗಿರ್ಬೋದು, ಅದನ್ನೆಲ್ಲ ಓದಿ ಜೀರ್ಣಿಸ್ಕೊಂಡು. ಹಾಗೆ ಈಶ್ವರ ಸಾಣಕಲ್ರನ್ನ ನಾವು ಈ ಸಮನ್ವಯ ಕವಿಗಳು ಅಂತ ಏನು ಗೋಕಾಕರು ಈ ಶಬ್ದ ಬಳಸ್ತವ್ರು ಗೋಕಾಕರೆ. ಆ ಕಡೆಗೆ ಪ್ರಗತಿಶೀಲರು ಅಲ್ಲ, ಈ ಕಡೆ ನೋವಿದವರು ಅಲ್ಲ, ಸಮನ್ವಯ ಕವಿಗಳು ಅಂತ ಕರೆದವರು ಗೋಕಾಕರು. ಆ ಇದರಲ್ಲಿ ಈಶ್ವರ ಸಣ್ಣಕಲ್ ಅವರಿಗೆ ಒಂದು ಭದ್ರವಾದ ಸ್ಥಾನ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಅದೇ ಹೇಳಿದ್ನಲ್ಲ, ಕುವೆಂಪು ಪತ್ರ ಮಾಡುವಾಗ ಬೇಕಾಷ್ಟು ಪತ್ರಗಳು ಕೊಟ್ಟಿದ್ದಾರೆ. ಸಣ್ಣಕಲ್ ಅವ್ರ ಬಗ್ಗೆ ಅದರಲ್ಲಿ ಬರೆದಿದ್ದೀನಿ. ಇವ್ರಿಗೂ ಕುವೆಂಪುಗೂ ತುಂಬ ಸಂತೋಷ ಆಯಿತು ಅದನ್ನು ನೋಡಿ. ನನ್ನ ಇದೆಲ್ಲ ಬಂತು. ನನಗೆ ಬಿಡುವಿಲ್ಲ, ರಾಮಾಯಣ ದರ್ಶನ ಬರೆಯುತ್ತಿದ್ದೇನೆ, ನಾನು ಏನು ಬರೀಲಿ, ಯಾಕೆ ನನ್ನನ್ನು ಇಷ್ಟು ಒತ್ತಾಯ ಮಾಡ್ತೀರಿ ಅಂತೇಳಿ ಅವರು ಅಷ್ಟು ಕರಗಿ ಮಾತಾಡಬೇಕಾದ್ರೆ ಅವ್ರ ಹೃದಯ ಹೇಗೆ ಗೆದ್ದಿರಬೇಕು. ನೀವು ಬರೆಯುವವರೆಗೂ ಅದು ಮುದ್ರಿಸುವುದಿಲ್ಲ ಅಂತ ಅವ್ರು ಬರೆದಿರ್ತಾರೆ. ಹೀಗೆಲ್ಲ ಇತ್ತು. ಎಲ್ಲಿಯ ಬೆಳಗಾವಿ, ಎಲ್ಲಿಯ ಈಶ್ವರ ಸಣ್ಣಕಲ್ಲ, ಎಲ್ಲಿಯ ಮೈಸೂರು, ಮಲೆನಾಡಿನ ಕುವೆಂಪು, ಇವೆಲ್ಲವೂ ನಾವು
ಆ ಆಧುನಿಕ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಬರೀಲಿಕ್ಕೆ ಹೊರಟ್ರೆ, ಅಥವಾ ನಾವು ಹೇಳ್ತಾ ಇರೋದೇ ಅದೇ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ನಾವು ಇವತ್ತು ಮಾತಾಡ್ತಾ ಇರೋದು ಇದೊಂದು ಆಧುನಿಕವಾದ ಸಾಂಸ್ಕೃತಿಕ ಚರಿತ್ರೆ ಆಗಬೇಕು ಅನ್ನೋದು ನನ್ನ ಕೋರಿಕೆ. ಅದರಲ್ಲಿ ಈಶ್ವರ ಸಣ್ಕಲ್ ಅವರಿಗೆ ಅವ್ರದ್ದೇ ಆದ ಒಂದು ಸ್ಥಾನ ಇದೆ ಅಂತ ನಾನು. ಈಗ ನೋಡಿ, ಈಗಲೂ ಜಗದಳವು ನನಗಿರಲಿ, ಹೌದು, ಅದು ಬರುತ್ತೆ, ಅದು ನಮಗಿರಲಿ, ಅದನ್ನೇ ಬಹುತೇಕ ಜನ ಕೋಟ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆದರೆ ಈಶ್ವರ ಸಣಕಲ್ ಅಂತ ಗೊತ್ತಿಲ್ಲ. ಬಹುತೇಕ ಜನ ಅದನ್ನ GSS ಅಂತ ಭಾವಿಸಿದ್ದಾರೆ. ಹೌದು, ಹಾಕೋತಾರೆ. ಕೆಲವು ಇದೆಲ್ಲ ಹಾಕಿದ್ದು ನಾನು ನೋಡಿದ್ದೀನಿ. ಆ ಕವಿತೆಯನ್ನೇ ಮುಗುಳಿಯವರ ಸಂಚಯದಲ್ಲೂ ಹಾಕಿದ್ದಾರೆ, ಗೊತ್ತಾಯ್ತಾ. ಹಾಗೆ ಇದು ಬಂತು ಅಂದ ಈಶ್ವರ ಸಣ್ಕಲ್ ಅವ್ರನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಹೇಳ್ತೀನಿ. ಅವ್ರ ಬಗ್ಗೆ ಆ ಪುಸ್ತಕಗಳು ಇಟ್ಕೊಂಡು ಬರೆಯೋದು ಮಾಡೋದು, ಅದು ನನಗೆ ಆರೋಗ್ಯ ಚೆನ್ನಾಗಿದ್ದರೆ, ಇವಾಗ ನಿಮಗೆ ಗೊತ್ತಿರೋ ಹಾಗೆ ನನಗೆ ಆರೋಗ್ಯ ಅದಕ್ಕೆ ಕೈ ಕೊಟ್ಟಿದೆ ಯಾವುದೋ ವಿಷಯಕ್ಕೆ. ಆಮೇಲೆ ನನ್ನ ಕೌಟುಂಬಿಕ ನೆಲೆ, ಅಥವಾ ನಾನಿರೋದು ಯಾವುದೋ ಮಾಲೂರಿನಲ್ಲಿ ಇಲ್ಲಿ ತಗಡಿರೋ ಶೀಟಲ್ಲಿ ನಾನು ಕೂತ್ಕೊಂಡು ಬೇಯ್ತಾ ಇದ್ದೀನಿ. ಇಂಥ ಇದರಲ್ಲಿ ಎಲ್ಲವನ್ನೂ ಮುಂದಿಟ್ಕೊಂಡು ನಾನು ಇವಾಗ ಒಂದು ಉಪನ್ಯಾಸ ಮಾಡುವ ಇದರಲ್ಲಿ ನಾನಿಲ್ಲ. ಅದರಿಂದ ಇದು ನೆನಪುಗಳನ್ನೇ ಅಷ್ಟೇ ಹಂಚ್ಕೋತಾ ಇದ್ದೀನಿ ನಾನು. ಇವರು ಒಡನಾಟ ಹೇಗಿತ್ತು, ಅವರು ಬದುಕಿದ್ರು, ಹೇಗೆ ಬದುಕಿದ್ರು ಅನ್ನೋದನ್ನು ನಾನು ಹೇಳಲಿಕ್ಕೆ. ಬಹುಶಃ ಈ ನಿಮ್ಮ ಮಾತುಗಳು ಮುಂದೆ ಇದರ ಬಗ್ಗೆ ಆಸಕ್ತಿ ವಹಿಸಿ ಒಂದು ಅಧ್ಯಯನಶೀಲತೆಗೆ ಒಳಗು ಮಾಡುವ ಆಸಕ್ತರಿಗೆ ಆಗಬೇಕು. ಇದೊಂದು ಮಾರ್ಗಸೂಚಿ. ಹೌದು ಹೌದು ಹೌದು, ಅವ್ರು ಇಟ್ಕೊಂಡು ಮಾಡಲಿ. ಹೌದು, ಪ್ರಸ್ತಾಪ ಮಾಡಿದ್ದು ಕೇಳಿದು ನನಗೆ ಸಿಕ್ಕಿದೆ, ನಾವು ಅವ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಬಂದರೆ ನಾನು ಅವರೆಲ್ಲರಿಗೂ ಮಾರ್ಗದರ್ಶನ ಮಾಡಿದೆ. ಎಷ್ಟೋ ಜನ PhD ಮಾಡೋರಿಗೆ, DLT ಮಾಡೋರಿಗೆಲ್ಲ ನಾನು ಗೈಡ್ ಮಾಡಿದ್ದೀನಿ.